ಸರ್ ಮೈಸೂರು ಭಾಗದಲ್ಲಿ ಸರ್ ರಾಜಮನೆತನ ಅಂದರೆ ಕೈ ಎತ್ತು ಮುಗಿತದೆ ಸರ್. ಅಂಥವ್ರ ನಡುವೆ ಈಗ ನೀವು ಜನಗಳ ಮಧ್ಯೆ ಹೋಗ್ಬೇಕು, ಕೈ ಮುಗಿಬೇಕು, ಹಂಬರಸ್ ಅಂತ ಸರ್. ಅಗೇನ್ ಅದು ಆ ಗೌರವ ಇರೋದು ನಮ್ಗಲ್ಲ, ನಮ್ಮ ಪೂರ್ವಜರಿಗೆ ಇರುವಂಥದ್ದು ಗೌರವ. ಅದನ್ನು ನಾವು ಅದಕ್ಕಾಗಿ ನಾನು ಚಿರಋಣಿ ಆಗಿದ್ದೀನಿ. ಅದನ್ನ ನಾ ಋಣವನ್ನು ತೀರಿಸಲಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿರೋದು. ಅದು ನಾನು ಪದೇ ಪದೇ ಅದೇ ಹೇಳ್ತಾ ಇರ್ತೀನಿ. ಆದರೆ ಇದು ಆ ಗೌರವ ಇರೋದು ನಮ್ಮ ಪೂರ್ವಜರಿಗೆ. ನಮಗೂ ಕೂಡ ನಮ್ಮದು ವೃತ್ತಿ ಜೀವನವನ್ನು ಸೃಷ್ಟಿಸಲು ಅವಕಾಶ ಕೊಟ್ಟಿದ್ದಾರೆ ಎಲ್ಲರೂ ಈಗಿನ ವ್ಯವಸ್ಥೆ. ಸೊ ನಮ್ಮದು ವೃತ್ತ ಜೀವನವನ್ನು ನಾವು ಕೂಡ ಯಾವ ರೀತಿ ನಮಗೆ ಸೃಷ್ಟಿಸಲು ಯಾವ ರೀತಿ ನಮ್ಗೆ ಇಚ್ಛೆಯಿಂದ ನಾವು ಮಾಡಬೇಕಾಗಿದೆ. ಸರ್ ಹಳದಿ ತೂಗಿ ರಾಜಕಾರಣಕ್ಕೆ ಬಂದಿದ್ದೀರಿ ಸರ್. ರಾಜಕಾರಣಕ್ಕೆ ಬರಲಿಕ್ಕೆ ಇನ್ಸ್ಪೈರ್ಡ್ ಆರ ಸರ್, ಸ್ಫೂರ್ತಿ? ನಿಜವಾಗ್ಲೂ ಹೋಗಿದ್ರೆ ನಮ್ಮ ಪಕ್ಷದ ನಾಯಕರು, ಕೇಂದ್ರ ನಾಯಕರು ನಮಗೆ ದೇಶದಲ್ಲಿ ಅವರಿರೋ ದೃಷ್ಟಿ ಮತ್ತು ಕೊಡ್ತಾ ಇರುವಂಥದ್ದು ಅಭಿವೃದ್ಧಿ ಕೆಲಸ ನಿಜವಾಗ್ಲೂ ಒಂದು ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬೋದು. ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಕಲ್ಚರಲ್ ಇದು ರೆನೆಸಾನ್ಸ್ ಇರ್ಬೋದು, ಮತ್ತು ನಮಗೆ ಎಷ್ಟೋ ಲೆಗಸಿ ಏನೇನು ಸಮಸ್ಯೆಗಳಿತ್ತು ಅದೆಲ್ಲನೂ ಪರಿಹರಿಸ್ತಾ ಮುಂದುವರಿತಾ ಇರೋ ರೀತಿ ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಅದಕ್ಕಾಗಿ ಅದೇನೇ ಸಾಕ್ಷಿ ಅಂತ, ಅದೇನೇ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.